ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ. ನಾವಿವತ್ತು ಮಾತಾಡ್ತಾ ಇರೋದು HSRP ಪ್ಲೇಟ್ ಬಗ್ಗೆ, ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಿದು HSRP ಪ್ಲೇಟು? ನೀವೆಲ್ಲೇ ಹೋಗಲಿ ಈ ಪ್ಲೇಟ್ ಬಗ್ಗೆ ಕೇಳಿರ್ತೀರ. ಫ್ಯಾಮಿಲಿ ಗ್ಯಾದರಿಂಗ್ ಇರ್ಬೋದು, ಮನೇಲೇ ಇರ್ಬೋದು, ಪಬ್ಲಿಕ್ಕಲ್ಲಿರ್ಬೋದು, ಆಫೀಸಲ್ಲಿ ಎಲ್ಲರೂ ಪಿಸ್ಗುಡ್ತಾ ಇರೋದು ಇದ್ರ ಬಗ್ಗೆನೇ. ಏನಕ್ಕಂದರೆ 2019 ಆದಮೇಲೆ ಬಂದಿರೋ ಗಾಡಿಗಳಿಗೆ ಇದು ಡಿಫಾಲ್ಟಾಗಿ ಬಂದೇ ಬರುತ್ತೆ. ಆದರೆ 2019ಗಿಂತ ಮುಂಚೆ ನೀವೇನಾದರೂ ಗಾಡಿ ತಗೊಂಡಿದ್ರೆ ಇದನ್ನು ಹಾಕಿಸ್ಲೇಬೇಕು ಅಂತ ನಮ್ಮ ಗೌರ್ಮೆಂಟು ಮ್ಯಾಂಡಿಟರಿ ಮಾಡಿದೆ. ಇದಕ್ಕೆ ನೀವೇ ಕಾಸು ಕಟ್ಟಲೇಬೇಕು. ಏನು ಇದು ಪ್ಲೇಟು? ಸಿಂಪಲ್ ವಿಷಯ. ಇಡೀ ಪ್ಲೇಟನ್ನು ಅಲ್ಯೂಮಿನಿಯಮ್ಮಿಂದ ಮಾಡಿದ್ದಾರೆ. ಅದಕ್ಕೆ ರೆಟ್ರೋ ರಿಫ್ಲೆಕ್ಟಿವ್ ಶೀಟ್ಸನ್ನು ಯೂಸ್ ಮಾಡಿದ್ದಾರೆ. ಏನು ರೆಟ್ರೋ ರಿಫ್ಲೆಕ್ಟಿವ್ ಶೀಟ್ಸ್ ಅಂದರೆ, ನೈಟ್ ಹೊತ್ತು ಪ್ಲೇಟು ಕ್ಲೀನಾಗಿ ಕಾಣಿಸ್ಲಿ, ನಿಮಗೆ ಫೈನ್ಸು ಕರೆಕ್ಟಾಗಿ ಬೀಳಲಿ ಅಂತ ಇದನ್ನು ಡಿಸೈನ್ ಮಾಡಲಾಗಿದೆ. ಅದಲ್ಲದೆ ರೈಟ್ ಕಾರ್ನರಲ್ಲಿ ಅಶೋಕ ಚಕ್ರ ಸಿಂಬಲನ್ನು ಹೋಲೋಗ್ರಾಮ್ ಇದೆ. ಇದು ಕ್ರೋಮಿಯಂ ಬೇಸ್ಡು. ಇದನ್ನು ಹಾಟ್ ಸ್ಟ್ಯಾಂಪಿಂಗ್ ಮಾಡಿದ್ದಾರೆ. ಅಂದರೆ ಒಳ್ಳೆ ಮೈ ಮೇಲೆ ಹಚ್ಚೆ ಹಾಕಿಸ್ತೀವಲ್ಲ ಆ ಥರ ಹೀಟ್ ಯೂಸ್ ಮಾಡಿ ಇಂಕನ್ನು ಪ್ಲೇಟ್ ಮೇಲೆ ಅಂಟಿಸಿರೋವಂಥದ್ದು. ಈಸಿಯಾಗಿ ಕಿತ್ತಾಕೋಕ್ಕಾಗಲ್ಲ, ಹರಿದಾಕೋಕ್ಕಾಗಲ್ಲ, ವಾಶೂ ಮಾಡೋಕ್ಕಾಗಲ್ಲ ಕಣ್ರಿ. ಕರೆಕ್ಟಾಗಿ ಕೂತಿರುತ್ತೆ ಇದ್ದಂಗೆ. ನೆಕ್ಸ್ಟು ಅದ್ರ ಕೆಳಗಡೆ IND ಅಂತ ಮೆನ್ಷನ್ ಆಗಿರುತ್ತೆ. ಒಂಚೂರು ಅದ್ರ ಕಾರ್ನರ್ಗೆ ಬಂದರೆ 10 ಡಿಜಿಟ್ ಲೇಸರ್ ಮಾರ್ಕ್ಡ್ ನಂಬರ್ ಇದ್ದೇ ಇರುತ್ತೆ. ಅದನ್ನು ಬಿಟ್ಟರೆ ಸೆಂಟ್ರಿಗೆ ನಿಮಗೆ ಗೊತ್ತು, ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ, ಯಾವ ಇಯರಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋದು ಇಯರ್ ಮೆನ್ಷನ್ ಆಗಿರುತ್ತೆ. ಎಷ್ಟನೇ ಸೀರಿಯಲ್ ನಂಬರು, ಯಾವ ಏರಿಯಾ, ಯಾವ ಕೋಡು ಅನ್ನೋದು ಇದ್ದೇ ಇರುತ್ತೆ. ಅದಾದ ಮೇಲೆ ಇಡೀ ಪ್ಲೇಟನ್ನು ಇಷ್ಟೊಂದು ಚೆನ್ನಾಗಿ ಮಾಡಿದ್ಮೇಲೆ ನಂಬರ್ಸನ್ನು ಹಾಗೆ ಬಿಟ್ಬಿಡ್ತಾರ. ಅದೊಂದು ಚೂರು ಪ್ಲೇಟಿಂದ ಉಬ್ಬಿದೆ, ನೀವು ನೋಡಿದ್ರೆ ಅದನ್ನು ಹಾಟ್ ಸ್ಟ್ಯಾಂಪಿಂಗ್ ಮಾಡಿದ್ದಾರೆ. ಇದಕ್ಕೆ ಯೂಸ್ ಮಾಡಿರೋ ಅಂಥದ್ದು ಪಲ್ಸೆಂಟ್ ಪೇಂಟ್ ಅಂತ. ಇದ್ರ ಒಳಗಡೆ INDIA ಅನ್ನೋ ಮಾರ್ಕಿಂಗ್ ಕೂಡ ಇದೆ. ಯಾವುದೇ ಡೈರೆಕ್ಷನ್ನಿಂದ ನೋಡಲಿ ಈ ಪಲ್ಸೆಂಟ್ ಪೇಂಟನ್ನು ಕ್ಲಿಯರಾಗಿ ಒಂದೇ ಕಲರ್ ಕಾಣಿಸುತ್ತೆ. ಏನಕ್ಕಂದರೆ ಈಸಿಯಾಗಿ ಕ್ಯಾಮ್ರಾಗಳು ಇದನ್ನು ಡಿಟೆಕ್ಟ್ ಮಾಡ್ಬೋದು, ಪೊಲೀಸ್ನವ್ರಿಗೆ ಗೊತ್ತಾಗಲಿ ಅಂತ. ನೆಕ್ಸ್ಟು ಇನ್ನೊಂದು ಇದ್ರದ್ದು ಅಡ್ವಾಂಟೇಜ್ ಏನಂದರೆ ಸ್ನ್ಯಾಪ್ ಲಾಕ್. ಕಳ್ಳರು ಫಸ್ಟೆಲ್ಲ ನಟ್ಟು ಬೋಲ್ಟು ಇರೋದ್ರಿಂದ ಕ್ಲೀನಾಗಿ ಬಿಚ್ಬಿಟ್ಟು ಪ್ಲೇಟನ್ನೇ ತಗೊಂಡೋಗ್ಬಿಡೋರು. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ, ಇಂತಹ ಕೆಲಸಗಳಿಗೆ ಅಂತಲೇ ನಿಮ್ಮ ನಂಬರ್ ಪ್ಲೇಟನ್ನು ಯೂಸ್ ಮಾಡಿದ್ರೆ ಮಿಸ್ ಆಗಿ ನೀವು ಸಿಕ್ಕಾಕೊಳ್ಳೋರಿ, ಅಥವಾ ಬೇಡದೇ ಇರೋ ಕೆಲಸಕ್ಕೆ ಯೂಸ್ ಮಾಡಿ ನಿಮ್ಮ ತಲೆ ಮೇಲೆ ಎಲ್ಲರನ್ನೂ ಹೇರಿಸ್ಬಿಡೋರು. ಪೊಲೀಸ್ನವ್ರಿಗೂ ಡಿಟೆಕ್ಟ್ ಮಾಡೋದಕ್ಕೆ ಕಷ್ಟ ಆಗೋದು ಯಾರು ತಪ್ಪು ಮಾಡಿರೋದು ಅಂತ. ಆದರೆ ಇದರಲ್ಲಿ ಆ ಥರ ಆಗಲ್ಲ. ಏನಕ್ಕಂದರೆ ಕ್ಯಾಮ್ರಾಗಳು ಈಸಿಯಾಗಿ ಕ್ಯಾಪ್ಚರ್ ಮಾಡಿಕೊಂಡು ಯಾವ ಏರಿಯಾಲಿ ರೆಕಾರ್ಡ್ ಆಗಿದೆ ಈ ನಂಬರ್ ಪ್ಲೇಟು ಲಾಸ್ಟು ಅಂತ ಕರೆಕ್ಟಾಗಿ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟು ಇದನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು? ಅಷ್ಟು ಈಸಿ ಅಲ್ಲ ರಿಜಿಸ್ಟ್ರೇಷನ್ನು, ಟಫ್ ರೆಗ್ಯುಲೇಷನ್ಸ್ ಕೂಡ ಇದೆ. ಸಿಂಪಲ್ಲು, ನೀವು ಫೋನ್ ತಗೊಳ್ಳಿ, ಈಸಿಯಾಗಿ bookmyhsrp.com ಹೋಗಿ ಅಲ್ಲಿ ತಮ್ಮ ಚಾಸಿ ನಂಬರ್, ರಿಜಿಸ್ಟ್ರೇಷನ್ ನಂಬರ್, ಇಮೇಲ್ ID, ಮೊಬೈಲ್ ನಂಬರ್, ಯಾವ ಸ್ಟೇಟಲ್ಲಿದ್ದೀರಾ ಇದನ್ನೆಲ್ಲ ಎಂಟರ್ ಮಾಡಿದ್ರೆ ನಿಮಗೆ ವೆರಿಫೈಡ್ ಡೀಲರ್ ಯಾರು ಅಂತ ತೋರಿಸ್ಕೊಡುತ್ತೆ. ಅಲ್ಲಿಗೆ ಹೋಗಿ ನೀವು ನಿಮ್ಮ ಡೀಟೇಲ್ಸ್ ಕೊಟ್ಟರೆ ಆವಾಗ ಅವರು ವಾಹನ ವೆಬ್ಸೈಟಿಗೆ ಹೋಗಿ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಿ ಮತ್ತೆ ಮೆಸೇಜ್ ಕಾಲ್ ಬ್ಯಾಕ್ ಬಂದರೆ ನಿಮಗೆ ಪರ್ಮಿನೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಿಮಗೆ ನಂಬರ್ ಪ್ಲೇಟನ್ನು ತರಿಸ್ಕೊಡ್ಬೇಕು. ಇದಕ್ಕೊಂದು 15 ದಿವಸ ತಗೊಳುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟು ಕಷ್ಟ ಇದೆ ಪ್ರೋಸೆಸ್ಸು. ಸೊ ಆದಷ್ಟು ಬೇಗ ಮಾಡಿಸ್ಕೊಳಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ಫೈನ್ಗಳು ಬರೋಬ್ಬರಿ ಹಾಕೋದ್ರಲ್ಲಿ ನಮ್ಮ ಸರ್ಕಾರಗಳು ಹಿಂದೂ ಮುಂದೂ ನೋಡಲ್ಲ, ಎಕ್ಸ್ಪರ್ಟ್ಗಳಾಗ್ಬಿಟ್ಟಿವೆ. ಹಾಗೆ ನೀವು ಇದನ್ನು ಸಿಕ್ಕಂಗೆ ಸಿಕ್ಕಿದ ಮೆಕ್ಯಾನಿಕ್ ಹತ್ರ ನಿಮ್ಮ ಡೀಲರ್ಶಿಪ್ಗೆ ಹೋಗಿ ಅಣ್ಣ ಹಾಕ್ಕೊಟ್ಬಿಡೋಣ 5 ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಲ್ಲ. ಟೈಮ್ ಪ್ರೋಸೆಸ್ ತಗೊಳುತ್ತೆ, ತಗೊಳ್ಳಿ ಪರವಾಗಿಲ್ಲ ಅಂತ ಬಿಟ್ಟಿದ್ದಾರೆ. ಇದ್ರದ್ದು ಅಡ್ವಾಂಟೇಜಸ್ ಏನಂಗಂದರೆ ಸಿಂಪಲ್ಲು, ಕಳ್ತನ ಆದರೆ ಕಳ್ಳರು ಈಸಿಯಾಗಿ ಸಿಕ್ಕಾಕತ್ತಾರೆ, ನಿಮಗೂ ಗಾಡಿ ಬೇಗ ಸಿಗುತ್ತೆ. ನೆಕ್ಸ್ಟು ಕಳ್ಳತನ ಆದ ಮೇಲೆ ಅವ್ರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿದ್ರೆ ನಿಮ್ಮ ತಲೆ ಮೇಲೆ ಏನೂ ಬರಲ್ಲ, ಅದಂತೂ ಗ್ಯಾರಂಟಿ. ಪೊಲೀಸ್ನವ್ರಿಗೆ ಕಳ್ಳರನ್ನ ಟ್ರ್ಯಾಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಎಷ್ಟನೇ ಸೀರಿಯಲ್ ನಂಬರು, ಯಾವ ಸ್ಟೇಟಿನ ಕ್ಯಾಮ್ರಾಲಿ ಇದು ರೆಕಾರ್ಡ್ ಆಗಿದೆ ಅಂತ ಚೆಕ್ ಮಾಡಿದ್ರೆ ಕಳ್ಳರು ಸಿಕ್ಕಾಕೊಳ್ಳೋದು ಖಂಡಿತ.
ಜೊತೆಗೆ ನೈಟ್ ಹೊತ್ತು ಕರೆಕ್ಟಾಗಿ ಕಾಣಿಸುತ್ತಂತೆ ಈ ಪ್ಲೇಟು. ಏನಕ್ಕಂದರೆ ಟ್ರಾಫಿಕ್ ಲೈಟ್ಸು ಮತ್ತು ಬೋರ್ಡ್ಸ್ ಬರುತ್ತೆ ಗೊತ್ತಾ, ರಿಫ್ಲೆಕ್ಟಿವು ನೈಟ್ ಹೊತ್ತು ಟ್ರಾಫಿಕ್ ಬೋರ್ಡ್ಸು, ಅದರಲ್ಲಿ ಯೂಸ್ ಮಾಡಿರುವಂತಹ ಮೆಟೀರಿಯಲ್ನೇ ಇದಕ್ಕೂ ಯೂಸ್ ಮಾಡಿರೋದು. ಆದ್ದರಿಂದ ಪೊಲೀಸ್ನವ್ರಿಗೆ, ನಿಮಗೆ, ನಮಗೆ ಎಲ್ಲರಿಗೂ ಒಳ್ಳೆ ಸೆಕ್ಯೂರಿಟಿ. ಕಳ್ಳರಿಗೆ ಮಾತ್ರ ಎಲ್ಲೂ ಓಡೋಗೋಕ್ಕಾಗಲ್ಲ, ಈಸಿಯಾಗಿ ಸಿಕ್ಕಾಕೊಂಡು ಜೈಲು ಪಾಲು ಆಯ್ತಾರೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಮಾತಾಡ್ಬಿಡೋಣ. ಇನ್ನು ಮೇಲಿಂದ ಪೊಲೀಸ್ನವ್ರಿಗೆ ಸ್ಪೆಷಲ್ ಡಿವೈಸಸ್ ಕೊಟ್ಟರು ಕೊಡ್ಬೋದು. ನೀವು ಸುಮ್ಮನೆ ಪಾಸ್ ಆದರೆ ಸಾಕು, ನಿಮ್ಮ ನಂಬರ್ ಪ್ಲೇಟ್ ಇರ್ತಲ್ಲ ಅದ್ರ ಕಡೆಗೆ ಪಾಯಿಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ಅವರು ನಿಮ್ಮನ್ನು ಹಿಡಿಯೋ ಅವಶ್ಯಕತೆಯೇ ಇಲ್ಲ. ಟ್ರಾಫಿಕ್ಕಲ್ಲಿ ಕಬಡ್ಡಿ ಆಡ್ತಾರಲ್ಲ ಡೈಲಿ ನಿಮ್ಮ ಜೊತೆ, ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇನ್ಮೇಲಿಂದ ಇಲ್ಲ. ಒಂದು ಗನ್ ಥರ ಇರುತ್ತೆ, ತೋರಿಸಿದ್ರೆ ಸಾಕು. ಒಂದಷ್ಟು ಡಿವೈಸಸ್ಸನ್ನು ನಾವು ಸ್ಕ್ರೀನ್ ಮೇಲೂ ಹಾಕ್ತೀವಿ, ಇಮೇಜಸ್ಸು ನೋಡ್ಕೊಳ್ಳಿ. ಅದಾದಮೇಲೆ ಟ್ರಾಫಿಕ್ ಕ್ಯಾಮ್ರಾಗಳು ಇನ್ನೂ ಎಫಿಷಿಯೆಂಟ್ ಆಗುತ್ತೆ. ಅವಕ್ಕೆ ಒಂದಷ್ಟು ಪ್ಯಾಟರ್ನ್ಸ್ಗಳನ್ನ ಫೀಡ್ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ನಂಬರ್ ಪ್ಲೇಟು ಸ್ಪೆಷಲ್ಲಾಗಿರುತ್ತಲ್ಲ, ಇಷ್ಟೊಂದು ಎಫರ್ಟ್ ತಗೊಂಡು ಅದನ್ನು ಮಾಡಿರೋದೆ ಈಸಿಯಾಗಿ ಸಿಕ್ಕಾಕೊಳ್ಳಿ, ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿದ್ರಿ ಅಂತ. ಸೊ ಟ್ರಾಫಿಕ್ ಕ್ಯಾಮ್ರಾಗಳು ಇನ್ನು ಮೇಲಿಂದ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಫೈನ್ಗಳು ಸಾವಿರ ಅಲ್ಲದೆ ಸಾವಿರಾರು ರೂಪಾಯಿ, ಲಕ್ಷ ಟಚ್ ಆದರೂ ಆಗ್ಬೋದೇನೋ ಅನ್ನೋ ಭಯ ನನಗಿದೆ. ನನ್ನ ಗಾಡಿ ಮೇಲೂ ಫೈನ್ಗಳು ಜಾಸ್ತಿ ಬಿದ್ದರೂ ಬೀಳ್ಬೋದು, ತಪ್ಪು ಮಾಡಿದರೆ ಮಾತ್ರ. ಈ ನಂಬರ್ ಪ್ಲೇಟ್ ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿಮ್ಮ ಗಾಡಿಗೆ ಇನ್ಸ್ಟಾಲ್ ಮಾಡಿಸ್ಬೇಕು ಅಂದರೆ ನಿಮಗೆ ಬೀಳೋ ಅಂಥದ್ದು 365 ರೂಪಾಯಿ. ಟೂ ವೀಲರ್ ಆದರೆ, ಏನಾದರೂ 4 ವೀಲರ್ ಆದರೆ 1000 ರೂಪೀಸ್ ಬೀಳುತ್ತೆ ಅಷ್ಟೇ. ಸಿಂಪಲ್ಲು, ಕಾಸು ಕಮ್ಮಿ. ಆದರೆ ಬರೋಬ್ಬರಿ 600 ಕೋಟಿ ರೂಪಾಯಿ ಕರ್ನಾಟಕ ಸ್ಟೇಟಲ್ಲೇ ಕಲೆಕ್ಷನ್ ಆಗೋ ಚಾನ್ಸಸ್ ಇದೆ ಇದರಿಂದ. ಅದಕ್ಕೆ ಈ ಪ್ರೋಸೆಸ್ಸನ್ನು ಎಷ್ಟೇ ಲೇಟ್ ಆದ್ರೂ ಮುಂದಕ್ಕೆ ಡೇಟನ್ನು ಪುಷ್ ಮಾಡ್ತಾನೇ ಇರೋದು. ಜೊತೆಗೆ ನಮ್ಮ ಸ್ಟೇಟ್ನಲ್ಲಿ ಹತ್ತತ್ರ 2 ಕೋಟಿ ವಾಹನಗಳಿದ್ದರೂ ಕೂಡ ಬರೀ 2.5 ಲಕ್ಷ ಜನ ಈ ಪ್ಲೇಟನ್ನು ಹಾಕಿಸ್ಕೊಂಡಿರೋದ್ರಿಂದ ಎಂಡ್ ಡೇಟು ಏನು ಈ ಡೇಟ್ ಅಷ್ಟರಲ್ಲಿ ನೀವು ಹಾಕಿಸ್ಕೊಬಿಡ್ಬೇಕು ಪ್ಲೇಟು ಅಂತಾರಲ್ಲ, ಅದನ್ನು ಪುಷ್ ಮಾಡ್ತಾನೇ ಅವರೇ. ನಮ್ಮ ಜನ ಭಯಕ್ಕೋ ಏನೋ ಇವ್ರ ಮಾತನ್ನು ಕೇಳ್ತಾ ಇಲ್ಲ, ಕೇಳೋದು ಇಲ್ಲ ಅನಿಸುತ್ತೆ. ಇದೇ ಥರ ನಮ್ಮ ಡೇಟಾ ಬೇಸನ್ನು ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ನಮ್ಮ ಇನ್ಫಾರ್ಮೇಷನ್ನನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡ್ತಾರೆ ಅಂತ ಒಂದಷ್ಟು ಸುದ್ದಿಗಳು ಬರ್ತಾ ಇವೆ. ಸೊ ಆ ಇನ್ಫಾರ್ಮೇಷನನ್ನೆಲ್ಲ ಸ್ಟೋರ್ ಮಾಡಿಟ್ಕೊತಾರೆ, ಅದು ಎಲ್ಲಿ ಮಿಸ್ಯೂಸ್ ಆಗ್ಬೋದೋ ಅನ್ನೋ ಭಯಕ್ಕೆ ಜನಗಳು ರಿಜಿಸ್ಟ್ರೇಷನ್ ಮಾಡಿಸದೇ ಇದ್ದರೂ ಇರಬಹುದು, ಮತ್ತೆ ಡೇಟು ಪುಷ್ ಆದರೂ ಆಗ್ಬೋದು. ಗೌರ್ಮೆಂಟು ಬರೋಬ್ಬರಿ ಸಾವಿರಾರು ರೂಪಾಯಿ ಫೈನ್ಗಳನ್ನ ಹಾಕಿದ್ರೂ ಹಾಕ್ಬೋದು. ಸೊ ಆದಷ್ಟು ಬೇಗ ಈ ಪ್ಲೇಟನ್ನು ನೀವು ನಿಮ್ಮ ಗಾಡಿಗೆ ಇನ್ಸ್ಟಾಲ್ ಮಾಡಿಸಿ ಅಂತ ಹೇಳ್ತಾ ಈ ಪ್ರೋಗ್ರಾಮ್ನ ಮುಗಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಶುಭ ದಿನ. ಇದೇ ಥರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.